ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿರುವಂತದ್ದು. ಇನ್ನು ಬಿಜೆಪಿ ಹೈಕಮಾಂಡ್ ಸೂಚನೆಯಂತೆ ಇದೀಗ ನಾಗೇಂದ್ರ ರಾಜೀನಾಮೆ ಪಡೆಯುವುದಕ್ಕೆ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಶತ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಸದನದ ಹೊರಗೆ ಮತ್ತೆ ಒಳಗೆ ಹೋರಾಟಗಳು ಸಹ ಬಹಳ ತೀವ್ರಗೊಳ್ತಾ ಇರುವಂತದ್ದು. ಇನ್ನು ಕೇವಲ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಕಿಚ್ಚು ಬಹಳ ಜೋರಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಸಚಿವ ನಾಗೇಂದ್ರ ಅವರಿಗೆ ಮತ್ತೊಂದು ಸಂಕಷ್ಟವೂ ಸಹ ಎದುರಾಗ್ತಾ ಇರುವಂತದ್ದು. ಹೌದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವಂತಹ ಸಿಬಿಐ ವಾಲ್ಮೀಕಿ ನಿಗಮ ಹಗರಣದ ಆರೋಪಿಯಾಗಿರುವಂತಹ ಸಚಿವ ನಾಗೇಂದ್ರ ವಿರುದ್ಧ ಇದೀಗ ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದೆ. ಇನ್ನು ಸಿಬಿಐ ಅಧಿಕಾರಿಗಳು ಸಹ ಅನುಮತಿಯನ್ನ ಕೋರಿ ಇದೀಗ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿರುವಂತದ್ದು. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಪ್ರಕರಣ, ಇದರ ಕುರಿತು ಇದೀಗ ಒಂದು ವಾರದ ಹಿಂದೆ ರಾಜ್ಯಪಾಲರಾದಂತಹ ತಾಮರ್ ಚಂದ್ ಅವರಿಗೆ ಇದೀಗ ಸಿಬಿಐ ಪತ್ರವನ್ನು ಸಹ ಬರೆದಿರುವಂತದ್ದು. ಒಟ್ಟಾರೆಯಾಗಿ ಈ ಸಚಿವರಾದಂತಹ ನಾಗೇಂದ್ರ ವಿರುದ್ಧ ಶ್ರೀರಾಮುಲು ವಾಗ್ದಾಳಿಯಿಂದ ಇನ್ನು ಇವತ್ತು ಬಿಜೆಪಿ ಕಚೇರಿಯಲ್ಲಿ ಈ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಸಚಿವ ನಾಗೇಂದ್ರ ಅವರ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ರಾಜ್ಯದಾದ್ಯಂತ ಡಿಸಿ ಆಫೀಸ್, ತಹಶೀಲ್ದಾರ್ ಆಫೀಸ್ ಎದುರು ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸದನದ ಒಳಗೂ ಸಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಎಲ್ಲರಿಗೂ ಸಹ ಗೊತ್ತಿರುವಂತದ್ದು. ಇನ್ನು ಕಪ್ಪು ಬಟ್ಟೆಯನ್ನ ಧರಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸದನಕ್ಕೂ ಸಹ ಕಪ್ಪು ಬಟ್ಟೆಯನ್ನೇ ಧರಿಸಿಯೇ ಹೋಗ್ತಾ ಇದ್ದೇವೆ. ಕಾಂಗ್ರೆಸ್ ಇವತ್ತಿನಿಂದ ಭ್ರಷ್ಟಾಚಾರ ಮಾಡ್ತಾ ಇಲ್ಲ. 1948ರಲ್ಲೇ ಕಾಂಗ್ರೆಸ್ ಜೀಪ್ ಹಗರಣ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ನೆಹರು ಇಂದು ಉಗಮವಾದ ಭ್ರಷ್ಟಾಚಾರ ವಾಲ್ಮೀಕಿ ನಿಗಮದವರೆಗೂ ಸಹ ಬಂದು ತಲುಪಿದೆ ಅಂತ ಇದೀಗ ಕಿಡಿಕಾರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಶ್ರೀರಾಮುಲು ಅವರು ಯಾವೆಲ್ಲ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಎಷ್ಟರ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು. ಇನ್ನು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಇವಾಗಿಂದ ಭ್ರಷ್ಟಾಚಾರವನ್ನ ಮಾಡ್ಕೊಂಡು ಬಂದಿಲ್ಲ. 1948ರಲ್ಲಿ ಕಾಂಗ್ರೆಸ್ ಒಂದು ಹಗರಣವನ್ನ ಮಾಡುತ್ತೆ. ಅದಾದ ನಂತರ ನೆಹರು ಅವರು ಯಾವಾಗ ಉಗಮವಾಯ್ತಲ್ಲ ಅವಾಗ ನಡ್ಕೊಂಡ್ಬಂತಹ ಭ್ರಷ್ಟಾಚಾರ ಇಲ್ಲಿವರೆಗೂ ಬಂದು ತಲುಪಿದೆ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ರೀತಿಯ ಒಂದಷ್ಟು ಹೇಳಿಕೆಯನ್ನ ಕೊಡ್ತಾರೆ. ಹಾಗಾದ್ರೆ ನೆಹರು ಭ್ರಷ್ಟಾಚಾರದ ಪಿತಾಮಹನ ಅನ್ನುವಂತಹ ಪ್ರಶ್ನೆ ಬಂದ್ಬಿಡುತ್ತೆ. ಯಾಕೆ ಅಂತ ಅಂದ್ರೆ ಇದೇ ವಿಚಾರವನ್ನ ಮಾತಾಡ್ತಾ ಮುಂದುವರ್ಕೊಂಡು ಹೋದಂತೆ ಶ್ರೀರಾಮುಲು ಅವರು ಭ್ರಷ್ಟಾಚಾರ ನದಿಯಂತೆ ಹರಿಯುವಂತಹ ಪಕ್ಷ ಕಾಂಗ್ರೆಸ್ನ ಭ್ರಷ್ಟಾಚಾರದ ನದಿ ಅಂತ ಇದೀಗ ಒತ್ತಿ ಹೇಳಿರುವಂಥದ್ದು. ಇನ್ನು ನೆಹರು ಭ್ರಷ್ಟಾಚಾರದ ಪಿತಾಮಹ, ಅವರ ಮರಿ ಮೊಮ್ಮಗ ರಾಹುಲ್ ಗಾಂಧಿ ಕೂಡ ಭ್ರಷ್ಟಾಚಾರವನ್ನೇ ಮಾಡ್ತಾ ಇದ್ದಾರೆ. 187 ಕೋಟಿ ಹಗರಣ ಆಗಿದೆ. ಸಿದ್ದರಾಮಯ್ಯ ಅವರೇ ಒಪ್ಕೊಂಡಿದ್ರು. ಈಗ ಏನ್ ಆಗಿಲ್ಲ ಅಂತ ಇದೀಗ ಕಾಂಗ್ರೆಸ್ನ ಕೇಳ್ತಾ ಇರುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಇವಾಗ ಕಾಂಗ್ರೆಸ್ ಅವರು ಹೇಳ್ಕೊತಿರುವಂಥದ್ದು ಏನೂ ಆಗೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ ಅನ್ನುವಂಥ ರೀತಿ ಒಂದಷ್ಟು ಕಿಡಿಕಾರಿರುವಂಥದ್ದು. ಇನ್ನು ಈ ಪಾಪದ ಕೆಲಸವನ್ನ ಮಾಡೋದಕ್ಕೆ ಕಾಂಗ್ರೆಸ್ ದಲಿತರನ್ನೇ ಮುಂದಿಟ್ಕೊಳ್ತಾ ಇದೆ. ತುರ್ತು ಪರಿಸ್ಥಿತಿ ಘೋಷಣೆಯನ್ನ ಬಾಬು ಜಗಜೀವನ್ ರಾವ್ ಅವರಿಂದ ಮಾಡಿಸಿತ್ತು. ಅದೇ ರೀತಿಯಾಗಿ ಇನ್ನೂ ಕೂಡ ಕಾಂಗ್ರೆಸ್ ದಲಿತವನ್ನ ಮುಂದಿಟ್ಕೊಂಡು ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ಅಂತ ಇದೀಗ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಬಹಳ ವಿಚಾರಗಳನ್ನ ತೆರೆದಿಟ್ಟು ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಇನ್ನು 187 ಕೋಟಿ ಎಲ್ಲಿಗೋಯ್ತು, ಎಲ್ಲಿ ಕಳಿಸಿದ್ದೀರಾ ಅಂತ ಈಗ ನಾಗೇಂದ್ರ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಯಾಕೆ ಅಂತ ಅಂದ್ರೆ ಭ್ರಷ್ಟಾಚಾರಕ್ಕೆ ಜಾತಿ ಇಲ್ಲ, ದಲಿತ ಎಂಬ ಕಾರಣಕ್ಕೆ ಮಂತ್ರಿ ಸ್ಥಾನದಿಂದ ಇಳಿಸಲು ಬಿಜೆಪಿ ಯತ್ನ ಅಂತ ಇದೀಗ ಹೇಳ್ತಾ ಇದ್ದಾರೆ. ಆದ್ರೆ ದಲಿತ ಮಕ್ಕಳಿಗೆ ಶಿಕ್ಷಣ, ಮೂಲಭೂತ ಸೌಲಭ್ಯ ಕೊಡಬೇಕಿತ್ತು. ಆದ್ರೆ ಆ ಮಕ್ಕಳ ಭವಿಷ್ಯವನ್ನೇ ಕದ್ದಿದ್ದೀರಿ. ಆಗ ಸಚಿವನಾಗಿ ಒಳ್ಳೆ ಕೆಲಸವನ್ನ ಮಾಡುವಂತಹ ನೆನಪಾಗಿರ್ಲಿಲ್ವಾ? ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ದಲಿತರು ಅರ್ಧಕ್ಕೆ ಶಿಕ್ಷಣವನ್ನ ನಿಲ್ಲಿಸ್ತಾ ಇದ್ದಾರೆ. ವಿದೇಶ ಶಿಕ್ಷಣಕ್ಕೆ ಹೋದವರು ವಾಪಸ್ ಬರ್ತಾನೆ ಇಲ್ಲ. ಅಂದ್ರೆ ವಾಪಸ್ ಯಾರು ಆಗಿದಾರಾ ಅದು ಸಹ ಇಲ್ಲ. ಇನ್ನು ಅದೇ ರೀತಿಯಾಗಿ 187 ಕೋಟಿ ರೂಪಾಯಿ ಎಲ್ಲಿ ಕಳಿಸಿದ್ದೀರಾ ಅಂತ ಇದೀಗ ನಾಗೇಂದ್ರ ಅವರಿಗೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ಇನ್ನು ಉತ್ತರ ಕೊಡಿ ಅಂತ ಶ್ರೀರಾಮುಲು ಅವರು ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮದ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಸಿಲ್ವಾ? ಎಸ್, ಈಗಾಗಲೇ ಸಾಕಷ್ಟು ಚುನಾವಣೆಗಳು ನಡೀತಾ ಇತ್ತು. ಎಲ್ಲ ಚುನಾವಣೆಗಳನ್ನ ಇದೀಗ ಶ್ರೀರಾಮುಲು ಅವರು ಇಟ್ಕೊಂಡು ಈ ವಾಲ್ಮೀಕಿ ಹಗರಣ ಏನಿತ್ತಲ್ಲ
ಈ ವಿಚಾರವನ್ನ ಇದೀಗ ಮುಂದಿಟ್ಕೊಂಡು ನಾಗೇಂದ್ರ ಅವರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು. ರಾಯಚೂರು, ಕೊಪ್ಪಳ, ಬೀದರ್, ಕಲಬುರಗಿ ಚುನಾವಣೆಗೂ ಸಹ ಭ್ರಷ್ಟಾಚಾರದ ಹಣದ ಬಳಕೆ ಆಗಿದೆ ಅಂತ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು 5 ಜಿಲ್ಲೆಯಲ್ಲಿ ಬಿಜೆಪಿ ಸೋಲಿಸಲು ಇದೀಗ ಕಾಂಗ್ರೆಸ್ ಭ್ರಷ್ಟಾಚಾರದ ಹಣವನ್ನ ಬಳಕೆ ಮಾಡಿದೆ. ಭ್ರಷ್ಟಾಚಾರ ಮಾಡಿ ಸಂವಿಧಾನದ ಪುಸ್ತಕವನ್ನ ಹಿಡಿದು ಅಡ್ಡಾಡಬೇಡಿ, ಭ್ರಷ್ಟಾಚಾರದ ಟೀಮ್ನಲ್ಲೇ ದಲಿತ ಅನ್ನೋದು ನೆನಪಿಲ್ವಾ? ಅಂದರೆ ಈ ಭ್ರಷ್ಟಾಚಾರ ಯಾವಾಗ ನಡೀತಿತ್ತಲ್ಲ ಆ ಟೈಮಲ್ಲಿ ಇವಾಗ ದಲಿತ ಅನ್ನೋದು ನೆನಪಾಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಆಗ ನಿನಗೆ ಜಾತಿ ಕಂಡಿಲ್ವಾ? ಈಗ ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ದಲಿತ ಅನ್ನುವಂತಹ ಕಾರ್ಡನ್ನು ಬಳಸ್ತಾ ಇದ್ದೀಯಾ ಅಂತ ಇದೀಗ ಶ್ರೀರಾಮುಲು ಅವರು ಇದೀಗ ಸಾಲು ಸಾಲು ಪ್ರಶ್ನೆಗಳನ್ನು ಇದೀಗ ಕಾಂಗ್ರೆಸ್ ಮುಂದಿಟ್ಟಿದೆಯೋ ಅಥವಾ ನಾಗೇಂದ್ರ ಅವರು ಮುಂದಿಟ್ಟಿದಾರೋ ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಅಂದರೆ ಇದರಲ್ಲಿ ವಾಲ್ಮೀಕಿ ಹಗರಣದ ಕುರಿತಿರುವಂಥದ್ದು, ಕಾಂಗ್ರೆಸ್ನ ಹಿಗ್ಗಾಮುಗ್ಗ ಜಡಾಯಿಸಿರುವಂಥದ್ದು, ಕಾಂಗ್ರೆಸ್ನ ಬುಡದಿಂದ ಏನೋ 1948ರಲ್ಲಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಗೆದ್ದಾಗ ನೆಹರು ಅವರು ಬರ್ತಾರೆ ಸ್ಥಾನಕ್ಕೆ, ಅವಾಗಿಂದಲೂ ಸಹ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ರೀತಿಯಲ್ಲಿ ಇದೀಗ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಅವಾಗಿಂದ ನಡೆದಂತಹ ಹಗರಣಗಳಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಇವಾಗ ಸರ್ಕಾರವನ್ನು ನಡೆಸ್ತಾ ಇರುವಂಥವ್ರಾಗಿರ್ಬೋದು, ಎಲ್ಲರಿಗೂ ಸಹ ಒಟ್ಟೊಟ್ಟಿಗೆ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು ಶ್ರೀರಾಮುಲು ಅವರು. ಇನ್ನು ಈಗಾಗಲೇ ವಾಲ್ಮೀಕಿ ಹಗರಣ ಎಷ್ಟರ ಮಟ್ಟಿಗೆ ಬಹಳ ಸೌಂಡ್ ಮಾಡಿತ್ತು, ಅದ್ರ ಮೇಲೆ ಕೇಸ್ ಆಯಿತು, ಅದ್ರ ಮೇಲೆ ಜಾಮೀನು ತಗೊಳ್ತಾರೆ. ಅದಾದಮೇಲೆ ಈಗ ಎಲ್ಲಿಗೂ ಸಹ ಯಾವುದೇ ಫಾರಿನ್ ಟ್ರಿಪ್ ಹೋಗೋಂಗಿಲ್ಲ, ಎಲ್ಲೂ ಬೇರೆ ಕಡೆ ಹೋಗೋಂಗಿಲ್ಲ, ವಿದೇಶಿ ಪ್ರಯಾಣವನ್ನು ಬಯಸೋ ಹಾಗಿಲ್ಲ, ಲೈಕ್ ಈ ಥರದ್ದೆಲ್ಲ ಹೇಳಿ ಒಂದಷ್ಟು ನಿಯಮಗಳನ್ನು ಹಾಕಿ ನಾಗೇಂದ್ರ ಅವ್ರನ್ನ ಬಿಟ್ಟಿರ್ತಾರೆ. ಅದಾದ ನಂತರ ಇದೀಗ ಮತ್ತೊಮ್ಮೆ ಒಂದಷ್ಟು ಸ್ಥಾನ ಸಿಕ್ಕ ನಂತರ ಆ ಸ್ಥಾನದಲ್ಲಿ ಅವ್ರು ಇರಬೇಕಾ ಇರಬಾರ್ದಾ ಅನ್ನುವಂತಹ ಮಾತಿಗೆ ಬಂದಾಗ ಇದೀಗ ಶ್ರೀರಾಮುಲು ಅವರು ಫುಲ್ ಗರಂ ಆಗಿ ಒಂದಷ್ಟು ಟೀಕೆಗಳನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ವಿಚಾರವನ್ನ ನೋಡೋದಾದ್ರೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.